ಇನ್ನು ಸರ್ಕಾರದ ಕಣ್ಣಾಮುಚ್ಚಾಲೆ ಆಟಕ್ಕೆ ಧಾರವಾಡ ಜಿಲ್ಲೆಯ ರೈತರು ಹೈರಾಣಾಗಿ ಹೋಗಿದ್ದಾರೆ. ಹೆಸರು ಕಾಳಿಗೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಹೆಸರು ಕಾಳು ಖರೀದಿ ಕೇಂದ್ರ ಆರಂಭಿಸೋದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಆದರೆ ತಿಂಗಳು ಕಳೆದ್ರೂ ಕೂಡ ಹೆಸರು ಕಾಳು ಖರೀದಿ ಕೇಂದ್ರ ಇನ್ನೂ ಆರಂಭ ಆಗಿಲ್ಲ. ದಲ್ಲಾಳಿಗಳು ವ್ಯಾಪಾರಿಗಳ ಒತ್ತಡಕ್ಕೆ ಹಾಗಾದ್ರೆ ಅಧಿಕಾರಿಗಳು ಮಣದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 2 ದಿನದಲ್ಲಿ ಖರೀದಿ ಕೇಂದ್ರ ಆರಂಭಿಸುವ ಭರವಸೆಯನ್ನ ಕೊಟ್ಟಿದ್ದು, ಆದರೆ ತಿಂಗಳಾಗಿದೆ, ಈಗಲೂ ಕೂಡ ಕೇಂದ್ರ ಓಪನ್ ಆಗಿಲ್ಲ. 20 ಖರೀದಿ ಕೇಂದ್ರ ತೆರೆಯೋ ಭರವಸೆ ನೀಡಿದ್ದಂತಹ ಜನಪ್ರತಿನಿಧಿಗಳು ಕ್ವಿಂಟಾಲ್ಗೆ 8,682 ರೂಪಾಯಿ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಜಿಲ್ಲೆಯ 4,123 ರೈತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ನೋಂದಣಿ ಪ್ರಕ್ರಿಯೆ ಮುಗಿಸಿ ಕೈಕಟ್ಟಿ ಕುಳಿತಿದ್ಯಾಕೆ ಹಾಗಾದ್ರೆ ಅಧಿಕಾರಿಗಳು? ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹೆಸರು ಕಟಾವು ಮಾಡಿ ರಾಶಿ ಮಾಡಿ ಕೂತಿರುವ ರೈತರು ಇವತ್ತು ಕೇಂದ್ರ ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ ಅಂತ ತಿಂಗಳಾಗಿದೆ, ಆದರೂ ಕೂಡ ಖರೀದಿ ಕೇಂದ್ರ ಇಲ್ಲಿವರೆಗೂ ಓಪನ್ ಆಗಿಲ್ಲ. ಹಾಗಾದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 20 ಖರೀದಿ ಕೇಂದ್ರ ಮಾಡಿದ್ವಿ ಜಿಲ್ಲೆಯೊಳಗೆ. ಇವತ್ತಿನವರೆಗೂ ಒಂದು ಕ್ವಿಂಟಲ್ನು ತೊಗೊಂಡಿಲ್ಲ. ಒಂದು ಖರೀದಿ ಕೇಂದ್ರದಾಗೂ ಯಾರು ರೈತರು ಹೋಗಿಲ್ಲ. ರೇಟೂ ಫಿಕ್ಸ್ ಮಾಡಿದ್ರು. ಮಾರ್ಕೆಟ್ನಾಗ 6,000 7,000 ಎಷ್ಟೋ ರೈತರು ಕೊಟ್ಬಿಟ್ರಿ. ಈಗ ಆಮೇಲೆ ಇವ್ರು ಖರೀದಿ ಕೇಂದ್ರ ಓಪನ್ ಮಾಡಿ 20 ದಿನ ಆದರೂ ಇವತ್ತಿನವ್ರಿಗೆ ಯಾಕೆ ಮಾಡಲಿಲ್ಲ ಗೊತ್ತಿಲ್ಲ. ಬರೀ ಈಗ ನಿನ್ನ ನೋಂದಣಿ ಅಂತಾರೆ. ಅವತ್ತು ತಹಸೀಲ್ದಾರ್ ಹೇಳಿದ್ರು 2 ದಿನದಿಂದ ಸ್ಟಾರ್ಟ್ ಮಾಡ್ತಾರಂದರು. ಮತ್ತು 20 ದಿನ ಮಟ್ಟ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಗೊತ್ತಿಲ್ಲ. ಆಮ್ಯಾಗ ಗಟ್ಟಿ ರೈತರು ಇವತ್ತು, ಯಾಕಂದರೆ ಬಂದಿದ್ದು ಮುಕ್ಕಟ್ಟು ಅದ. ಮೊದಲು ಹೆಸರು ಬಂದಾಗ ಮಳೆ ಬರೋದು ಮುಚ್ಚೋದು ತೆಗೆದು ಆ ರೈತನ ಕಷ್ಟ ಯಾರು ಹೇಳ್ತಿರೋದು. ಮತ್ತು ಏನೋ ದೊಡ್ಡ ರೇಟ್ ಅನೌನ್ಸ್ ಮಾಡಿಬಿಟ್ರಿ 8,000 ಚಿಲ್ಲರ ಅಂತ. ಹಂಗಾರೆ ಏನೋ ಖರೀದಿ ಕೇಂದ್ರ ಕೊಟ್ಟು ಏನೋ ನಮ್ಮ ಕಷ್ಟ ತೀರಿಸೋಣ ಅಂದ್ರೆ ಇವಾಗ ರೈತರಿಗೆ ಮ್ಯಾಕ್ಸಿಮಮ್ ಒಂದು ಏನೇ ಇಲ್ಲ ಅಂತಂದ್ರೆ ಒಂದು 50% ರೈತರು ಆಲ್ರೆಡಿ ವ್ಯಾಪಾರಸ್ಥರ ಕಡೆ ಮಾಲ್ ಹೋಗಿ ಕುಂತೈತಿ. ಇನ್ನು 50% ರೈತರು ಏನು ಮಾಡಿದಾರಪ್ಪ ಅಂತಂತಂದ್ರೆ ಇನ್ನು 50% ರೈತರು ಏನು ಮಾಡಿದಾರಪ್ಪ ಅಂತಂದ್ರೆ ಇಟ್ಕೊಂಡು ಕುಂತರೂ ಕೂಡ ಇನ್ನೂರಿಗೂ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಖರೀದಿ ಕೇಂದ್ರ ಓಪನ್ ಮಾಡ್ತೈತಿ, ನಮಗೊಂದು ಸರ್ಕಾರದಿಂದ ಹೆಚ್ಚಿಗೆ ದುಡ್ಡು ಬರ್ತೈತೆ ಅನ್ನುವಂಥ ಆಸೆ ಇಟ್ಕೊಂಡು ಕೊಟ್ಟಾರ. ಅದರಲ್ಲಿ ಕೂಡ ಇವರು ಒಂದು ಮೊಸರಿನಲ್ಲಿ ಒಂದು ಕಲ್ಲನ್ನು ಹುಡುಕ್ತಾ ಇದ್ದಾರೆ ಸರ್ಕಾರದವರು. ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಈಗ 20 ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. 20 ಖರೀದಿ ಕೇಂದ್ರ ಓಪನ್ ಮಾಡಿ ಆಮೇಲೆ ಅದಕ್ಕೆ ಒಂದಿಷ್ಟು ಕಟ್ಟಳೆಗಳನ್ನು ಹಾಕಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಮಾಯ್ಶ್ಚರ್ದು ಹೇಳ್ತಾರೆ. ಮಾಯ್ಶ್ಚರ್ ಎಷ್ಟು ಹೇಳ್ತಾರೆ? 14% ಬರಬೇಕು ಅಂತ ಹೇಳ್ತಾರೆ. ಆದರೆ ಈಗ ಮಾಯ್ಶ್ಚರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.